ಹೋಗಿ ಹೋಗಿ ಆ ಸೂಜಿನ ಆ ಕಾಂತನಿ ಕೊಟ್ಟು ಮದುವೆ ಮಾಡ್ಬೇಕು ಅಂತನ ಯೋಚನೆ ಮಾಡ್ತಾ ಇತ್ತಲ್ಲ ನಮ್ಮ ಅತ್ತಿಗೇನು ಬದ್ಗಿದ್ದಿ ಐತೋ ಇಲ್ವೋ. ಅಲ್ಲ, ನನಗೂ ನಮ್ಮ ಮನೆಯವ್ರಿಗೂ ಅವ್ರ ಮನೆಯವ್ರಿಗೂ ಆಗಲ್ಲ ಅಂತ ಗೊತ್ತಿದ್ದನು ಇವಳನ್ನ ಆ ಮನೆಗೆ ಮದುವೆ ಮಾಡ್ಕೊಟ್ರೆ ನಾವು ಅವ್ರ ಮನೆಗೆ ಹೋಗ್ಬೇಕಾಗತ್ತೆ. ಇವತ್ತಿಗೇನು ತಲೆ ಕೆಟ್ಟೈತ ಹೆಂಗಪ್ಪ? ನಾನು ಹೇಳೋ ಮಾತೇ ಕೇಳಲ್ಲ. ಇನ್ನನ ನಂದು ಏರ್ಗೆ ಆಗಲಿ ಅವಾಗ ಮಾತುಕತೆ ಆಡೋಣ, ಒಂದ್ ದಿವಸ ಹೋಗಿ ಅಂತ ಬೇರೆ ಹೇಳ್ತೈತಿ. ನನಗಂತೂ ಅವ್ರ ಕಂಡ್ರೇನೆ ಆಗಲ್ಲ, ಅವ್ರ ಮಕ ಕಂಡ್ರೇನೆ ಆಗಲ್ಲ ಅಂತದ್ರಾಗೆ ಅವ್ರ ಜೊತೆಗೆ ಸಂಬಂಧ ಬೆಳ್ಸಕ್ ಹೋಗ್ತೈತಿ. ಇಲ್ಲ, ಸೂಜಿನ ಅವ್ರ ಮನೆಗೆ ಮಾತ್ರ ಕೊಡಲ್ಲ. ಅದೇನಾದ್ರೂ ಆಗ್ಲಿ, ನಾನು ಏನಾದ್ರೂ ಒಂದು ಉಪಾಯ ಮಾಡಿ ಈ ಸೂಜಿ ಮದ್ವೆನ ನಿಲ್ಲಿಸ್ತೀನಿ. ಅವನ ಜೊತೆಗೆ ಏನಾದ್ರೂ ಮದ್ವೆನ ಸೆಟ್ ಮಾಡಕ್ ನೋಡಿದ್ರೆ ಅದೇರ್ಗೆ ಹೊರಗೆ ಆಗೋವರ್ಗು ಸುಮ್ಮನೆ ಇರ್ತೀವಿ ಅಂತ ಹೇಳೈತೆ. ಅಲ್ಲಿವರೆಗೂ ನಾನು ತಲೆ ಕೆಡಿಸ್ಕೊಂಬಕ್ ಹೋಗಲ್ಲ, ಸುಮ್ಮನೆ ಇರ್ತೀನಿ. ನೇತ್ರ, ನೇತ್ರ, ಏನ್ ಮಾಡ್ತಾ ಇದೀಯ ನೇತ್ರ? ಓ ಗೌರಿ, ಬಾ ಗೌರಿ. ಏನು ಇಲ್ಲ, ಸುಮ್ಮನೆ ಕುಂತಿದ್ದೆ ಅಷ್ಟೇನೆ. ಬಾ, ಏನ್ ಸಮಾಚಾರ? ಅಪರೂಪಕ್ಕೆ ಬಂದ್ಬಿಟ್ಟಿದೆ. ಹೊಸ್ದಾಗ್ ಮದ್ವೆ ಆದಾಗಿಂದ ನಮ್ಮ ಮನೆ ಕಡೆಗೆ ಬಂದೇ ಇರ್ಲಿಲ್ಲ ನೀನು. ಆ ಮನೆ ತುಂಬಾ ಇಡ್ಸಿದೆ ಅನ್ಸುತ್ತೆ ನಿನ್ಗೆ. ತುಂಬಾ ಚೆನ್ನಾಗಿದ್ಯಾ ಅಲ್ವಾ? ಓ ಕಣೆ ನೇತ್ರ, ನೀನು ಆಮೇಲೆ ನಮ್ಮ ಅಮ್ಮಯ್ಯ ಎಲ್ಲರೂ ಸೇರಿ ಬಲವಂತ ಮಾಡಿ ಮದುವೆ ಮಾಡಿದ್ಕು ಇವತ್ತು ನಾನು ಅಮ್ಮನೆಗೆ ಸುಖವಾಗಿದ್ದೀನಿ. ಏನು ಕಷ್ಟನೇ ಇಲ್ಲ. ನಮ್ಮ ಅತ್ತೆ ನನ್ನ ಗಂಡ ಎಲ್ಲ ಚೆನ್ನಾಗಿ ನೋಡ್ಕೊಂತ ಇದಾರಲ್ಲ. ನನಗಿನ್ನೇನು ಕಷ್ಟ ಹೇಳು? ಕಷ್ಟ ಬಂದಿದ್ರೆ ನಿನ್ನ ಹತ್ರ ಹೇಳ್ಕೊಂಬಕ್ ಬತ್ತಿದ್ದೆ. ಹಿಂಗೆ ಆಯ್ತು ಕಣೆ ನೇತ್ರ ಅಂತನ. ಅಲ್ಲಿದ್ದಾಗ ಎಷ್ಟು ಸಲ ಬತ್ತಿದ್ದೆ ಹೇಳು? ದಿನಕ್ಕೆ ಒಂದ್ಸಲಿನಾದ್ರೂ ನಿಮ್ಮ ಮನೆ ತಕ್ಕ ಬಂದು ನನ್ನ ಕಷ್ಟ ಸುಖನ ಎಲ್ಲ ನಿನ್ನ ಹತ್ರ ಹೇಳ್ಕೊಂತಿದ್ದೆ. ಹೀಗೆ ಚೆನ್ನಾಗಿದ್ದೀನಲ್ಲ, ಅದಕ್ಕೇನೆ ಏನು ಬರಕ್ ಹೋಗಲ್ಲ ಜಾಸ್ತಿನ. ನೀನ್ ಹೆಂಗಿದ್ಯಾ? ಈಗ ಎಷ್ಟು ತಿಂಗಳು? ನೋಡ್ದಾ, ನಾನ್ ಮದ್ವೆ ಆದ್ರೆ ಯಾರನ್ನ ಏನಂತಾರೋ ಆಡ್ಕಂತಾರೆ, ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆ. ಈಗ ನೋಡು ಎಷ್ಟು ಚೆನ್ನಾಗಿದೀಯಾ. ಚೆನ್ನಾಗೇನೋ ಇದ್ದೀನಿ ಕಣೆ, ಆದ್ರೆ ಈ ಹೆಂಗಸ್ರು ಮಕ ನೋಡಿದ ತಕ್ಷಣ ಒಂಥರ ನೋಡ್ತಾರೆ. ಏನೋ ನಾನೇನು ಮಾಡಬಾರ್ದು ಮಾಡಿದ್ದೀನಿ ಏನೋ ಅನ್ನೋ ತರ ಊರಾಗೆ. ಅಯ್ಯೋ, ಆ ಹೆಂಗಸ್ರು ಹಳೆ ಕಾಲದ ಹೆಂಗಸ್ರು ಅಜ್ಜಾರು ಹಂಗೆ. ಮತ್ತೀಗ ಹೆಣ್ಮಕ್ಳು ಗಂಡ ಸತ್ತಾಗ ಇನ್ನೊಂದು ಮದ್ವೆ ಆಗ್ಬಾರ್ದು ಅಂತನ ಒಂಥರ ಅದೇ ಒಂದು ದೊಡ್ಡ ಕಾನೂನು ನಮ್ಮಂಗೆ ಆಡ್ತಾರೆ. ಏನೂ ಆಗಲ್ಲ, ಸುಮ್ಮನಿರು. ಗಂಡಸ್ರು ಮಾತ್ರ ಮದ್ವೆ ಆಗ್ತಾರೆ ಘನವಾಗಿ, ಎರಡೆರಡು ಮದ್ವೆನ. ನಿನ್ ಗಂಡನೇ ತಾಳಮ್ಮ, ನೀನಿದ್ದಂಗೆನೆ ಆ ಜಿಲೇಬಿನ ಕಟ್ಕೊಂಡ್ ಬರ್ಲಿಲ್ವಾ? ಹಂಗೇನೆ ಇದನ್ನು ಬಿಡು, ಅವ್ರು ಹೆಂಗಾದ್ರೂ ಮಾತಾಡ್ಕೊಂಬ್ಲಿ, ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ ಅಂತ ಹೆಂಗಸ್ರ ಹತ್ರ ನೀನು ಹೋಗ್ಲೇಬೇಡ. ನಾನು ಅದಕ್ಕೇನೆ ಯಾರಾದ್ರೂ ಹೆಂಗಸ್ರು ಮಾತಾಡ್ಸಿರೂ ಮಾತಾಡೋದಿಲ್ಲ. ಒಂಥರ ಕೊಂಕು ಮಾತಾಡ್ತಾರೆ. ಹಂಗೆ ಇರ್ಬೇಕು ಹೇಳು. ನಮ್ ಜೀವನ ನಾವು ನೋಡ್ಕೋಬೇಕು. ಇನ್ನೊಬ್ರ ಮಾತಿಗೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬಾರ್ದು. ಸುಮ್ಮನೆ ಇರು. ನೀನ್ ಇವಾಗ ಸಂತೋಷವಾಗಿದ್ಯಾ ತಾನೆ ಮುಂಚೆಗಿಂತಾನ? ಇನ್ನೊಂದು ವಿಷಯ ಗೊತ್ತೇ ನಿನ್ನ ಹತ್ರ? ನಮ್ಮ ಅಣ್ಣಯ್ಯರು ಬಂದಿದ್ರು ನಮ್ಮ ಮನೆಗೆ ನೋಡ್ಕೊಂಡು ಹೋಗಕ್ಕೆ ನೆನ್ನೆ. ಹೌದಾ? ನಿಮ್ಮ ಅಣ್ಣ ಒಬ್ನೇ ಬಂದಿದ್ನಾ ಅಥವಾ ಆಯಮ್ನ ಬಂದಿದ್ಲು ಲಸ್ಮಕ್ಕ ನಿಮ್ಮ ಅತ್ತಿಗೆ? ಆಯಮ್ನ ಬಂದಿದ್ಲು. ಇಬ್ರು ಬಂದು ನೋಡ್ಕೊಂಡು ಆ ಜಿಲೇಬಿ ಮಂತಕ್ಕೆ ಹೋಗಿ ಮಾತಾಡ್ಸ್ಕೊಂಡು ಬರ್ತೀವಿ ಅಂತ ಹೋಗಿದ್ರು. ನಮ್ಮ ಆಯಪ್ಪ ಅಷ್ಟೊತ್ತಿಗೆ ಕೋಳಿ ಕಟ್ ಮಾಡಿಸ್ಕೊಂಡ್ ಬಂತು. ಕೋಳಿ ಸಾರು ಮಾಡಿಕ್ಕಿದೆ, ಹೋಗ್ತೀವಿ ನಾವು ಅಂತ ಹೇಳಿ ಅದೇ ಹೋದ್ರಮ್ಮ. ನಾನೇನು ಇರು ಅಂತ ನಾವೇನು ಬಾಲ್ವಂತ ಮಾಡ್ಲಿಲ್ಲ. ಉಂಡ್ರು ಹೋದ್ರು ಅಷ್ಟೇನೆ. ನಾನು ಹೆಂಗೈದೀನಿ ಅಂತನ ನೋಡ್ಕೊಂಡು ಹೋಗಕ್ ಬಂದಾರೆ. ಹೊಸ್ದಾಗ್ ಮದ್ವೆ ಆದಾಗಿಂದ ನಾ ಬಂದಿರ್ಲಿಲ್ವಲ್ಲ ಅವರು, ಅದಕ್ಕೆ ಹೆಂಗೈದಾಳೆ ಅಂತ ನೋಡಕ್ ಬಂದಿದ್ವಿ ಅಂತ ಹೇಳ್ತಿದ್ದ ನಮ್ಮ ಅಣ್ಣಯ್ಯ. ಅವಳು ಒಂಥರ ನೋಡೋಳು ಅಲಸ್ಮಕ್ಕ. ನಾನು ಚೆನ್ನಾಗಿರೋದು ನೋಡಿ ಹೊಟ್ಟೆ ಉರ್ಕೊಂಡು ಹೋಗಿರ್ಬೇಕು. ಏನಂದ್ಲು ಅಲಸ್ಮಕ್ಕ? ಚೆನ್ನಾಗೈತೆ ಮನೆ ಅನ್ಲ? ಇನ್ನೇನು ಅವಳದು ಅದೇ ರಾಗ ಅದೇ ಹಾಡು. ಈ ಮನೆಗಾದ್ರೂ ಚೆನ್ನಾಗಿರು ಗೌರಿ, ಎಲ್ಲಾರ ಜೊತೆಗೂ ಹೊಂದ್ಕೊಂಡು ನಿಮ್ಮ ಅತ್ತೆ ನಿನ್ ಗಂಡನ ಚೆನ್ನಾಗಿ ನೋಡ್ಕೋ. ನಮ್ಗೆ ಅದೇ ಬೇಕಾಗಿರೋದು, ನೀನ್ ಚೆನ್ನಾಗಿದ್ರೆ ಅಷ್ಟೇ ಸಾಕು, ಹಂಗೆ ಹಿಂಗೆ ಅಂತನ ಭಾಷಣ ಬೀಗೋದ್ಲು. ನಾನು ಅಯ್ಯೋ ಬಿಡು, ನನ್ನ ಗಂಡನು ನಮ್ಮ ಅತ್ತೆನು ನಾನು ಚೆನ್ನಾಗಿ ನೋಡ್ಕೊಂತೀನಿ. ನಮ್ಮ ಸಂಸಾರ ಹೆಂಗ್ ನಿಭಾಯಿಸೋದು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಆ ಹಳೆ ಗಂಡಿಗೆ ಆ ಜಿಲೇಬಿ ಬಂದಿದ್ಲಲ್ಲ ಎಣ್ಣೆ ಹೆಂಡತಿಯಾಗಿ, ಅದಕ್ಕೇನೆ ನನ್ನ ಬಗ್ಗೆ ತಾತ್ಸಾರ. ಆ ಅತ್ತೆಗೂ ಆ ಹಳೆ ಗಂಡನ್ಗೂ ಈಗ ನನ್ನ ಇವ್ರ ಮಗಳು ತರ ನೋಡ್ಕೊಂತ ಇದ್ದಾರೆ. ನಾನು ಯಾಕೆ ಚೆನ್ನಾಗಿರಲ್ಲ? ಚೆನ್ನಾಗಿದ್ದೇ ಇರ್ತೀನಿ ಅಂತನ ಸರಿಯಾಗಿ ಮಕ್ಕ ಕೊಡ್ದಂಗೆ ಹೇಳ್ ಕಳಿಸ್ತೆ. ಸರಿಯಾಗಿ ಹೇಳಿದ್ಯಾ ತಗ ಆಲಸ್ ಮಕ್ಕಳಿಗೆ. ಅವರು ನೀನ ಚೆನ್ನಾಗಿದ್ಯಾ ಅಂತ ನಾನು ನೋಡಕ್ ಬಂದಿಲ್ಲ. ಈ ಮನೇಲೂ ಜಗಳ ಮಾಡ್ಕೊಂಡು ಏನಾನ ಕಿತಾಪತಿ ಮಾಡ್ಕೊಂಡಿದ್ಯೇನೋ ಅಂತ ನೋಡಕ್ ಬಂದೇವಳೆ ಅಲಸ್ಮಕ್ಕ. ನೀನ್ ಚೆನ್ನಾಗಿರೋದ್ ನೋಡಿ ಹೊಟ್ಟೆ ಉರ್ಕೊಂಡು ಹೋಗ್ಯವಳೆ ಇವಾಗ ಊರಿಗೆ. ಹ್ಞೂ ಕಣೆ ನೇತ್ರ, ನನಗೂ ಹಂಗನ್ನಿಸ್ತು ಬಿಡು. ಯಾಕೆ ಅಂತೇಳಿ ನಾನೇನು ಜಾಸ್ತಿ ಏನು ಮಾತಾಡಕ್ ಹೋಗ್ಲಿಲ್ಲ. ಏನೋ ಬಂದಿದ್ದಾರಲ್ಲ ಅಂತೇಳಿ ನಮ್ಮ ಅಣ್ಣನ ಮಕ್ಕ ನೋಡ್ಕೊಂಡು ಮಾತಾಡ್ಸಿ ಊಟಕ್ಕಿಕ್ಕಿ ಕಳಿಸ್ತೆ ಅಷ್ಟೇ. ಹೋಗ್ತೀವಿ ಅಂದ್ರು ಹೋಗ್ರಿ ಅಂತ ಕಳಿಸ್ಕೊಟ್ಟೆ ಅಷ್ಟೇನೆ. ಬಿಡು, ನನಗೆ ನಿನ್ ಮೇಲೆ ನನ್ನ ಗಂಡ ಇದ್ದಾನೆ ದುಡ್ದಾಕಕ್ಕೆ, ನನ್ನ ಆರೋಗ್ಯ ವಿಚಾರಿಸಕ್ಕೆ, ನನ್ನ ಕಷ್ಟ ಸುಖ ಬಂದ್ರೆ ನೋಡ್ಕೊಂಬಕ್ ನಮ್ಮ ಅತ್ತೆ ಐತೆ. ಇನ್ನೇನ್ ಬೇಕು ಹೇಳು? ನಮ್ಮ ಅಣ್ಣ ಯಾರು ಬೇಡ, ಯಾರು ಬೇಡ, ಸಾಕು, ನಾನು ಹಿಂಗೇ ಇರ್ತೀನಿ. ಹೌದಾ, ಸರಿ ಆಯ್ತು ಬಿಡೆ ಗೌರಿ. ಹೆಂಗ ಒಳ್ಳೇದಾಯ್ತಲ್ಲ. ಅಲ್ಲ ಅದ್ ಸರಿ, ನಿಂದು ಸೀಮಂತ ಗಿಮಂತ ಮಾಡಲ್ವಂತ? ಅದಕ್ಕೆ ಸೀಮಂತ ಯಾವತ್ತು ಅಂತ ಹೇಳಿ ಕೇಳ್ಕೊಂಬರಕ್ಕೆ ನನ್ನ ಗಂಡ ಹೋಗವ್ರೆ. ಎಲ್ಲ ಶಾಸ್ತ್ರದನ್ನ ಕೇಳ್ಕೊಂಬತ್ತೀವಿ ಅಂತಾನ.
ತಾರೀಕು ಕುರ್ತಾ ಹಾಕ್ಸ್ಕೊಂಬರಕ್ಕೆ. ಅದಕ್ಕೆ ಈ ವಾರದಲ್ಲೇನೆ ಇಟ್ಕೋಬೇಕು ಅಂತ ಇದ್ದಾರೆ. ಸೂಜಿ ಮತ್ತೆ ನನ್ನ ಗಂಡ ಇಬ್ರು ಒಂದಿಷ್ಟು ದುಡ್ಡು ಹಾಕೊಂಡು ಮಾಡ್ತೀವಿ ಅಂತ ಹೇಳಿದ್ದಾರೆ. ಓ ಹೌದೇನು? ಹಂಗಾರೆ ಇವಾಗ 8 ತಿಂಗಳು 9 ತಿಂಗಳು ಇನ್ನೇನು ಇವಾಗ 8 ತಿಂಗಳಾಗೈತೆ. ಇನ್ನೊಂದು ವಾರ ಹೋದ್ರೆ 9 ತಿಂಗಳಕ್ಕೆ ಬೀಳುತ್ತೆ. ಸೀಮಂತ ಮಾಡ್ತಾರೆ. ಸೀಮಂತ ಆದ ತಕ್ಷಣ ನಾನು ತವ್ರ ಮನೆಗೆ ಹೋಗ್ತೀನಿ. ಇನ್ನೊಂದು ವಿಷಯ ಗೊತ್ತೇನೆ, ನಂದು ಹೆರಿಗೆ ಆಗ್ತಿದ್ದಂಗೆನೆ ನಮ್ಮಪ್ಪನ ಎರಡನೇ ಅಂತ ಇದ್ದಾಳಲ್ಲ ದೇವಮ್ಮ, ಆ ದೇವಮ್ಮನ ಮಗ ಕಾಂತ ಅಂತ ಮೊನ್ನೆ ಬಂದಿದ್ದ ಅಂತ ಹೇಳಿನಲ್ಲ, ಅವನಿಗೆ ಸೂಜಿನ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಮತ್ತೆ. ಅದಕ್ಕೆ ನಾನು ಬೇಡ ಅಂದಿದ್ಕೆ ನೀನೇನು ಹೇಳೋದು, ಸುಮ್ಮನಿರು ಒಳ್ಳೆ ಹುಡುಗ ಹಂಗೆ ಹಿಂಗೆ ಅಂತಾನ ನಮ್ಮ ಅತ್ತೆ ಹೇಳ್ತಾ ಐತಿ. ಅದಕ್ಕೆ ನನ್ನ ಗಂಡ ಇವಾಗ ಏನು ಬೇಡ, ಹೆರಿಗೆ ಆಗೋವರೆಗೂ ಆ ಮದುವೆ ಸುದ್ದಿನೇ ಬೇಡ ಅಂತ ಹೇಳವ್ರೆ. ಅದಕ್ಕೆ ಸುಮ್ಮನೆ ಆಗವ್ರಿ. ನೋಡಿ ಗೌರಿ, ಅಲ್ಲ ನಮಗೆ ಆಗದೆ ಇರೋಂಥವ್ರ ಮನೆಗೆ ಆ ಸೂಜಿನ ಮದುವೆ ಮಾಡ್ಕೊಟ್ರೆ ನಾವ್ ಹೆಂಗೆ ಹೋಗಕ್ಕಾಗುತ್ತೆ ಅವ್ರ ಮನೆಗೆ ಹೇಳು? ಹೌದೇ ನೇತ್ರ? ಅಯ್ಯೋ, ನಿಮ್ಮ ಅತ್ತಿಗೇನು ಬುದ್ಧಿ ಇಲ್ವಾ? ನೀನು ಹೇಳ್ಬೇಕಾಗಿತ್ತು, ಅವ್ರಿಗೂ ನಮಗೂ ಆಗಲ್ಲ ಅಂತಾರ ಮನೆಗೆ ಬೇಡ ಸೂಜಿ ಮದುವೆ ಮಾಡ್ಕೊಡೋದು, ಬೇರೆ ಯಾರನ್ನ ನೋಡೋಣ ಅಂತಾನ. ನೇತ್ರ ನೇತ್ರ ರೀ, ಕೇಳ್ಕೊಂಬಂದ್ರ? ಯಾವತ್ತು ಹೇಳಿದ್ದಾರೆ ಡೇಟು? ಈ ಬುಧವಾರ ಒಳ್ಳೆ ದಿವಸ ಐತಂತೆ ನೇತ್ರ. ಅದಕ್ಕೇನೆ ನಾನು ಹತ್ರದ ಈ ವಾರದಲ್ಲೇ ಯಾವ್ದಾದ್ರು ಒಳ್ಳೆ ದಿವಸ ಇದ್ರೆ ಕುರ್ತಾಕ್ಸ್ಕೊಡ್ರಿ ಅಂತಂದೆ. ಅವರೇ ಹಂಗಂತ ಹೇಳಿದ್ದಾರೆ. ಬುಧವಾರ ಒಳ್ಳೆ ಟೈಮ್ ಅಂತೆ, ಅವತ್ತು ಸೀಮಂತ ಮಾಡ್ಬೋದು ಕಣಪ್ಪ, ಎಲ್ಲ ಒಳ್ಳೇದಾಗುತ್ತೆ ಅಂತನ ಹೇಳವ್ರೆ. ಅಮ್ಮ ಎಲ್ಗೋಯ್ತು? ನಿಮ್ಮಮ್ಮ ಯಾಲೆಲ್ಲ ಉಪ್ಪಿನಕಾಯಿ ಶೆಡ್ ಹತ್ರ ಹೋಗಿರ್ಬೇಕೇನೋ, ಈಗ ಬರ್ತಾರೆ ಬಾ. ಸೂಜಿ ಬಾರಮ್ಮ, ಒಂದು ಸ್ವಲ್ಪ ಹೊತ್ತು ಪ್ಯಾಕ್ ಮಾಡಬೇಕು, ಯಾರು ಇಲ್ಲ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾಳೆ. ಬರ್ರಿ ಕೂತ್ಕೊ ಬರ್ರಿ. ಹಾಗಾದ್ರೆ ನೇತ್ರ, ಸೀಮಂತ ಆದ ತಕ್ಷಣ ನೀನ್ ತವ್ರ ಮನೆಗೆ ಹೋಗ್ತೀಯಾ ಅನ್ನು? ಹ್ಞೂ ಕಣೆ ಗೌರಿ, ಎಂತವ್ರಿಗಾದ್ರೂ ಮೊದಲನೇ ಏರ್ಗೆ ತವ್ರ ಮನೇಲಿ ಆಗ್ಬೇಕು ಅಂತ ಆಸೆ ಇರುತ್ತಲ್ವಾ? ನನಗೂ ಅಷ್ಟೇನೆ ಎಷ್ಟೊತ್ತಿಗೆ ಸೀಮಂತ ಮಾಡ್ಕೊಂಡು ತವ್ರ ಮನೆಗೆ ಹೋಗ್ತೀನೋ ಅಂತ ಅನ್ನಿಸ್ತಿತ್ತು. ರೀ, ಎಲ್ರಿಗೂ ಹೇಳ್ ಕಳಿಸ್ರಿ, ನಮ್ಮ ಅಮ್ಮ ಯಾರಿಗೂ, ನಮ್ಮ ಅಪ್ಪ ಯಾರಿಗೂ, ಆಮೇಲೆ ನಮ್ಮ ಅತ್ತೆಯರ್ಗೂ, ನಮ್ಮ ತಾತನಿಗೂ ಎಲ್ಲರಿಗೂ ಹೇಳ್ ಕಳಿಸಿ, ನನ್ನ ಸೀಮಂತ ಐತೆ ಬುಧವಾರ ಬರಬೇಕು ಅಂತನ. ಅಯ್ಯೋ, ಹೇಳ್ ಕಳ್ಸೋದು ಯಾಕೆ ನೇತ್ರ? ನಾನೇ ಹೋಗಿ ನಿಮ್ಮ ಅಪ್ಪಗೂ ಅಮ್ಮಗೂ ನಿಮ್ಮ ಅಣ್ಣಯ್ಯರಿಗೂ ಎಲ್ಲರಿಗೂ ಹೇಳ್ ಬರ್ತೀನಿ ಬಿಡು. ಹ್ಞೂ ಸರಿ ಆಯ್ತು ರೀ, ನಮ್ಮ ಅತ್ತೆಯರ ಮನೆಗೂ ಹೋಗ್ರಿ, ನಮ್ಮ ತಾತಾರ ಮನೆಗೂ ಹೋಗಿ ಹೇಳ್ ಬರ್ರಿ. ಆಯ್ತು, ಹೇಳ್ಬತ್ತೀನಿ, ಹೇಳು, ಇವತ್ತೇ ಹೋಗ್ತೀನಿ. ಗಿರಿ ಗಿರಿ, ತಾರೀಕು ಕುರ್ತಾಕಿಸ್ಕೊಂಬಂದೇನು? ಹೂನಮ್ಮ, ಕುರ್ತಾಕಿಸ್ಕೊಂಬಂದೆ. ಅದಕ್ಕೆ ಹೇಳ್ತಾ ಇದ್ದೆ ನೇತ್ರನ್ಗೆ, ಹೋಗಿ ನಾನೇ ಹೋಗಿ ಕರ್ಬತ್ತೀನಿ ಅಂತಾನ. ಈ ಬರೋ ಬುಧವಾರ ಒಳ್ಳೆ ದಿವಸ ಆಗುತ್ತೆ ಸೀಮಂತ ಮಾಡಕ್ಕೆ, ಅದಕ್ಕೆ ಬುಧವಾರನೇ ಇಟ್ಕೊಳ್ಳೋಣ ಅಂತಾನ ಅಂದ್ಕೊಂಡಿದ್ದೀನಿ. ಸರಿ ಆಯ್ತಪ್ಪ, ಹಂಗೇನೆ ನಿಮ್ಮ ಮಾವರ ಮನೆಗೂ ಹೋಗಿ ಹೇಳಿ, ನಿಮ್ಮ ಅತ್ತೆ ಆಮೇಲೆ ದೊಡ್ಡತ್ತೆ ಚಿಕ್ಕತ್ತೆಯರ ಮನೆಗೂ ಹೋಗಿ ಅವ್ರಿಗೂ ಹೇಳ್ಬಾ. ಅದೇ ಸಾವುಕಾರರು ಎರಡನೇ ಹೆಂಡತಿ ದೇವಮ್ಮ ಅಂತ ಇದಾರಲ್ಲ, ಕಾಂತಾರ ರಮ್ಮಯ್ಯ, ಆಯಮ್ಮಗೂ ಎಲ್ಲಾರ್ಗು ಹೇಳ್ಬಾ, ಬರಲೇಬೇಕು ಅಂತ ಹೇಳ್ಬಾ. ಹಂಗ ಮರಿಬೇಡ ಅಲ್ಲಿಗೆ ಹೋಗೋದ್ನ. ಸರಿ ಆಯ್ತಮ್ಮ, ಹೋಗಿ ಅವ್ರಿಗೂ ಹೇಳ್ಬತ್ತೀನಿ. ಹೇಳು, ನೇತ್ರನ್ ಸೀಮಂತ ಇಟ್ಕೊಂಡಿದ್ದಿ, ಬುಧವಾರ ಬರ್ರಿ ಅಂತಾನ, ಹಂಗೆ ಹೇಳ್ಬತ್ತೀನಿ. ಸರಿ ಆಯ್ತು, ಇವತ್ತೇ ಹೋಗಿ ಹೇಳ್ಬಾ. ಇನ್ನೇನು ಜಾಸ್ತಿ ದಿನ ಇಲ್ಲ, ಇನ್ನೊಂದು 3-4 ದಿವಸ ಆಯ್ತು ಅಷ್ಟೇನೆ ನಮಗೆ ಟೈಮು. ಎಲ್ಲ ಜೋಡಿಸ್ಕೋಬೇಕು, ಕರೆದು ಬರಬೇಕು ಎಲ್ಲರನ್ನೂ. ಹೋಗಿ ಹೇಳ್ಬಾ ಮರಿದಂಗೆ ಅವ್ರಿಗೂ. ಏನ್ ನೀವು ಅಲ್ಲ, ಅವ್ರಿಗೂ ನಮಗೂ ಆಗಲ್ಲ ಅಂದ್ರೆ ನನ್ನ ಸೀಮಂತಕ್ಕೆ ನಮಗೆ ಆಗದೆ ಇರೋದನ್ನೆಲ್ಲ ನಾ ಕರಿ ಅಂತ ಹೇಳಿ ಕಳಿಸ್ತಾ ಇದ್ದೀರಲ್ಲ ರೀ. ನಾನು ಹೇಳ್ದಂಗೆ ಅವ್ರ ಮಂಟಕ್ಕೇನು ಹೋಗ್ಬೇಡ್ರಿ, ನಮ್ಮ ಅಪ್ಪ ಅಮ್ಮವ್ರಿಗೆ ಹೇಳ್ಬಿಟ್ಟು ಅಲ್ಲಿ ಇನ್ನು ಯಾರನ ಇದ್ರೆ ನಮ್ಮ ಅಕ್ಕಪಕ್ಕಗಳರು ಹೇಳ್ಬರಿ ಸಾಕು, ಅವ್ರ ಮಂಟಕ್ಕೆ ಮಾತ್ರ ಹೋಗ್ಬೇಡ್ರಿ ಹೇಳಿರ್ತೀನಿ. ನನ್ನ ಸೀಮಂತಕ್ಕೆ ಆ ದೇವಮ್ಮನ ಮನೆಯವ್ರು ಯಾರು ಬಂದ್ರು ನನಗೆ ಇಷ್ಟ ಆಗಲ್ಲ ನೋಡ್ರಿ. ಸುಮ್ಮನಿರೇ ನೇತ್ರ, ಅವ್ರು ನಮ್ಮಂತಕ್ಕೆ ಬರ್ಲಿ, ಅವ್ರನ್ನೂ ಪರಿಚಯ ಮಾಡ್ಕೊಂಡ್ರೆ ಮುಂದೆ ನಮ್ಮ ಸೂಜಿ ಮದುವೆ ಮಾತುಕತೆ ಆಡಕ್ಕೂ ಅನುಕೂಲ ಆಗುತ್ತೆ ಅಂತಾನ. ಈಗ್ಲೇನೆ ಬಂದ್ರೆ ಈಗಲೇ ನಮಗೂ ಪರಿಚಯ ಆದ್ರೆ ಚೆನ್ನಾಗಿರುತ್ತೆ, ಮುಂದಕ್ಕೆ ಸಂಬಂಧ ಬೆಳೆಸಕ್ಕೆ ಅಂತ ನಾನು ಹೇಳ್ತಾ ಇರೋದು. ಸುಮ್ಮನಿರು, ನಿನಗಾಗ್ದಿದ್ರೆ ಓಟೆ ಹೊತ್ತು ನೀನು ಅವ್ರನ್ನ ಮಾತಾಡ್ತಿದ್ರೆ ಚಿಂತೆ ಇಲ್ಲ, ನಾನೆಲ್ಲ ಅವ್ರನ್ನ ಬಂದಾರನ್ನ ಗಮನಿಸ್ಕೊಂತೀನಿ. ನೀನೇನು ಮಾತಾಡ್ಸಕ್ ಹೋಗ್ಬೇಡ, ನೀನು ಸುಮ್ಮನೆ ಇರು. ಅಷ್ಟೇ ಕಣೋ ಗಿರಿ, ನಾನು ಹೇಳ್ದಷ್ಟು ಮಾಡು. ಸರಿ ಅಮ್ಮ, ಆಯ್ತು, ನಾನು ಈಗಲೇ ಹೋಗಿ ಹೇಳ್ಬತ್ತೀನಿ. ಸರಿ ಹೋಗಪ್ಪ, ಹೇಳ್ಬಾ. ನಾನು ಒಂದಿಷ್ಟು ಉಣ್ಬೇಕು, ಸೂಜಿಗೂ ಒಂದಿಷ್ಟು ಬುತ್ತಿ ತಗೊಂಡು ಹೋಗ್ತೀನಿ. ಅಲ್ಲಿನ ಉಪ್ಪಿನಕಾಯಿ ಮಾಡೋದೈತೆ, ಪ್ಯಾಕ್ ಮಾಡೋದು, ನಾನು ಉಂಡು ಬುತ್ತಿ ತಗೊಂಡು ಹೋಗೋಣ ಅಂತ ಬಂದೆ. ನೀನು ಹೋಗಿ ಎಲ್ಲರಿಗೂ ಹೇಳ್ಕೊಂಬ. ಸರಿ ಅಮ್ಮ, ಆಯ್ತು. ರೀ ರೀ, ಏನ್ ನೇತ್ರ? ಊರ್ ಮಾತ್ರ ಹೋಗ್ಬೇಡ್ರಿ ನೀವು. ಅಯ್ಯೋ, ಏನು ಆಗಲ್ಲ ಬಿಡು ನೇತ್ರ, ನಾವು ಕರ್ದೇಳ್ಕೆ ಅವ್ರೇನು ಬರ್ತಾರಾ? ನಿನ್ಗೂ ಅವ್ರಿಗೂ ಆಗಲ್ಲ ಅಂತ ಅವ್ರಿಗೂ ಗೊತ್ತು ತಾನೆ, ಅವ್ರೇನು ಬರಲ್ಲ. ಸುಮ್ಮನೆ ಅಮ್ಮನ ಬಲವಂತಕ್ಕೆ ಹೋಗಿ ಹೇಳ್ಬತ್ತೀನಿ ಒಂದು ಮಾತು ಅಷ್ಟೇನೆ. ಬರ್ರಿ, ಹಿಂಗೆ ನೇತ್ರನ್ ಸೀಮಂತ ಇಟ್ಕೊಂಡಿದೀವಿ ಅಂತಾನ ಅಷ್ಟೇ. ನೀನೇನು ತಲೆ ಕೆಡಿಸ್ಕೋಬೇಡ, ಸುಮ್ಮನೆ ಅವ್ರು ಬರೋದು ಇಲ್ಲ. ಸರಿ ಬತ್ತೀನಿ. ಹೇಳ ಮಾತು ಕೇಳ್ರಿ, ಹೋಗ್ಬೇಡ್ರಿ ಅಲ್ಲಿಗೆ. ಓ, ಏನು ಆಗಲ್ಲ, ಸುಮ್ಮನಿರು ನೇತ್ರ. ನೋಡ್ದೇನೆ ಗೌರಿ, ನನಗೆ ಆಗದೆ ಇರೋರ್ನೇ ಕರೆಸ್ತಾರಲ್ಲೇ ನನ್ನ ಸೀಮಂತಕ್ಕೆ. ನಾನು ಯಾರನ್ನ ಕರಿ ಅಂತ ಹೇಳ್ತೀನಿ, ಅವ್ನು ಕರಿ ಅಂತ ಹೇಳ್ಬೇಕು. ನಮ್ಮ ಅತ್ತಿಗೆ ದುರಾಸೆ ಜಾಸ್ತಿ. ಸೂಜಿನ ಅವನಿಗೆ ಕೊಟ್ಟು ಮದುವೆ ಮಾಡಕ್ಕೆ ಈಗಲಿಂದನೇ ಪರಿಚಯ ಮಾಡ್ಕೊಂಡು ಮಾತುಕತೆ ಆಡೋಣ ಬಂದಾಗ ಅಂತಾನ ಇರ್ಬೇಕೇನೋ ನಮ್ಮ ಅತ್ತೆದು ಪ್ಲಾನು. ಅದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ. ಅಯ್ಯೋ, ಅವ್ರು ಬರೋದು ಇಲ್ಲ ಹೇಳಿ ನೀನು. ಅವ್ರನ್ನ ಕಂಡ್ರೆ ಮೊನ್ನೆ ಕಾಂತನ್ನೇ ಸರಿಯಾಗಿ ಬೈದಿದ್ಯಾ ಅಂತದ್ರಾಗೆ ಅಮ್ಮನ ಬಂದ್ರೆ ಬೈದೆ ಬಿಡ್ತೀಯ ಅಂತ ಅವ್ರಿಗೇನು ಗೊತ್ತಾಗಲ್ವಾ? ಆ ಕಾರ್ಡೇಡ್ಕೆ ಏನು ಬರ್ತಾರ, ಅವ್ರೇನು ಬರೋದು ಇಲ್ಲ. ಸುಮ್ಮನಿರು, ನೀನೇನು ಯೋಚನೆ ಮಾಡಬೇಡ. ಸರಿ ಅಮ್ಮ, ನಾನು ಹೋಗ್ತೀನಿ. ಆಯ್ತು ಕಣೆ ಗೌರಿ, ಹೋಗು. ನೀನು ಅಷ್ಟೇ ಕಣೆ ಗೌರಿ, ಅವತ್ತು ಬುಧವಾರ ದಿವಸ ನೀನು, ನಿನ್ನ ಗಂಡ, ನಿಮ್ಮ ಅತ್ತೆ ಎಲ್ಲರೂ ಬರಬೇಕು. ಹಂಗ
ಆಯ್ತು ಬಿಡು ನೇತ್ರ, ಅದೇನು ಹೇಳ್ಬೇಕಾ, ನೀನ್ ನನ್ಗೆ ಎಷ್ಟೊಂದು ಸಹಾಯ ಮಾಡಿದ್ಯಾ. ನಿನ್ ಸೀಮಂತಕ್ಕೆ ನಾನ್ ಬರ್ದಂಗಿರ್ತೀನ. ನಮ್ಮ ಅತ್ತೆ ನನ್ ಗಂಡ ಎಲ್ರೂ ಕರ್ಕೊಂಬರ್ತೀನಿ. ಬರ್ಲಾ? ಹ್ಞೂ ಸರಿ ಆಯ್ತು, ಹೋಗ್ಬಾ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.